2026ರ ಅತ್ಯಂತ ಕುತೂಹಲಕಾರಿ ಪಂದ್ಯಗಳಲ್ಲಿ ಒಂದಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು (ಆರ್ಸಿಬಿ) ಮತ್ತು ಸನ್ ರೈಸರ್ಸ್ ಹೈದರಾಬಾದ್ (ಎಸ್ಆರ್ಎಚ್) ನಡುವಿನ ಸೆಣಸಾಟದ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲಿದೆ. ಈ ಪಂದ್ಯವು ಕೇವಲ ಎರಡು ತಂಡಗಳ ನಡುವಿನ ಆಟವಲ್ಲ, ಇದು ಸ್ಯಾಂಡಲ್ವುಡ್ ಮತ್ತು ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಹಬ್ಬವಿದ್ದಂತೆ. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್, ಮಾರ್ಚ್ 28, 2026ರ ಹೈ ವೋಲ್ಟೇಜ್ ಪಂದ್ಯ. 1. ಪಂದ್ಯದ ಹಿನ್ನೆಲೆ. ದಿ ಕಾಂಟೆಕ್ಸ್ಟ್. ಆರ್ಸಿಬಿ ಕಳೆದ ವರ್ಷದ 2025 ಚಾಂಪಿಯನ್ ಆಗಿ ಕಣಕ್ಕಿಳಿಯುತ್ತಿದ್ದರೆ, ಎಸ್ಆರ್ಎಚ್ ಈ ಬಾರಿ ಹೊಸ ನಾಯಕತ್ವ ಮತ್ತು ತಂತ್ರದೊಂದಿಗೆ ಬಂದಿದೆ. ಸ್ಥಳ: ಎಂ. ಚಿನ್ನಸ್ವಾಮಿ ಕ್ರೀಡಾಂಗಣ, ಬೆಂಗಳೂರು. ಸಮಯ: ಸಂಜೆ 7:30 IST. ವಿಶೇಷತೆ: ಈ ಪಂದ್ಯವು ಬೆಂಗಳೂರಿನಲ್ಲಿ ನಡೆಯುತ್ತಿರುವುದರಿಂದ ಕೆಂಪು ಸಮುದ್ರದಂತಹ ಅಭಿಮಾನಿಗಳ ಬೆಂಬಲ ಆರ್ಸಿಬಿಗೆ ಇರಲಿದೆ. 2. ಮುಖಾಮುಖಿ. ಕಿಂಗ್ ಕೊಹ್ಲಿ ವರ್ಸಸ್ ಇಶಾನ್ ಕಿಶನ್. ಈ ಬಾರಿಯ ಪಂದ್ಯದ ಪ್ರಮುಖ ಆಕರ್ಷಣೆಯೇ ಈ ಇಬ್ಬರು ಆಟಗಾರರು. ವಿರಾಟ್ ಕೊಹ್ಲಿ, ಆರ್ಸಿಬಿ ಕಳೆದ ಸೀಸನ್ನ ಫಾರ್ಮ್ ಅನ್ನು ಮುಂದುವರಿಸಲು ಕಿಂಗ್ ಸಿದ್ಧರಾಗಿದ್ದಾರೆ. ಹೈದರಾಬಾದ್ ವಿರುದ್ಧ ಕೊಹ್ಲಿ ಯಾವಾಗಲೂ ಅಬ್ಬರಿಸುತ್ತಾರೆ. ಇಶಾನ್ ಕಿಶನ್, ಎಸ್ಆರ್ಎಚ್ ಕ್ಯಾಪ್ಟನ್. ಹೈದರಾಬಾದ್ ತಂಡದ ಹೊಸ ನಾಯಕನಾಗಿ ಇಶಾನ್ ಕಿಶನ್ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಇವರ ಸ್ಫೋಟಕ ಬ್ಯಾಟಿಂಗ್ ಬೆಂಗಳೂರಿನ ಸಣ್ಣ ಮೈದಾನದಲ್ಲಿ ಎದುರಾಳಿಗಳಿಗೆ ಅಪಾಯಕಾರಿ. 3. ತಂಡಗಳ ಬಲಾಬಲ, ಸ್ಟ್ರೆಂಗ್ತ್ ಮತ್ತು ಸ್ಟ್ರಾಟಜಿ. ತಂಡ. ಪ್ರಮುಖ ಆಟಗಾರರು. ಸ್ಟ್ರಾಟಜಿ, ತಂತ್ರ. ಆರ್ಸಿಬಿ, ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಗಳು ಹೆಡ್ ಟು ಹೆಡ್. ಐಪಿಎಲ್ ಇತಿಹಾಸದಲ್ಲಿ ಈ ಎರಡು ತಂಡಗಳ ನಡುವಿನ ಪಂದ್ಯಗಳು ಯಾವಾಗಲೂ ರೋಚಕವಾಗಿರುತ್ತವೆ. 2016ರ ಫೈನಲ್ ನೆನಪು: ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಸೋತಿದ್ದನ್ನು ಅಭಿಮಾನಿಗಳು ಇಂದಿಗೂ ಮರೆತಿಲ್ಲ. ಅದಕ್ಕೆ ಸೇಡು ತೀರಿಸಿಕೊಳ್ಳುವ ಹಂಬಲ ಆರ್ಸಿಬಿಗೆ ಯಾವಾಗಲೂ ಇರುತ್ತದೆ. ಹೈ ಸ್ಕೋರಿಂಗ್ ಗೇಮ್ಸ್. ಚಿನ್ನಸ್ವಾಮಿ ಮೈದಾನದಲ್ಲಿ ಈ ಎರಡು ತಂಡಗಳು ಮುಖಾಮುಖಿಯಾದಾಗ ಸರಾಸರಿ ಸ್ಕೋರ್ 180ರಿಂದ 200ರ ಆಸುಪಾಸಿನಲ್ಲಿ ಇರುತ್ತದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಧನ್ಯವಾದಗಳು.